ಹಲೋ ಮೈ ಡಿಯರ್ ಚಿಲ್ಡ್ರನ್. ಸೊ ಮಿಡ್ ಟರ್ಮ್ ಎಕ್ಸಾಮ್ 2025ಗೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಸೊ ಹಂಗಿದ್ರೆ ಇವಾಗ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೆ 85% ಸ್ಕೋರ್ ಮಾಡೋದು ಹೇಗೆ, 90% ಸ್ಕೋರ್ ಮಾಡೋದು ಹೇಗೆ ಅಂತ ನಿಮ್ಗೆ ಕೇಳ್ತಾ ಇದ್ದೀರಾ. ಸೊ ದಿಸ್ ವಿಡಿಯೋ ಈಸ್ ಫಾರ್ ಯು. ಎಸ್, ಇಟ್ ಈಸ್ ಸ್ಟಿಲ್ ಪಾಸಿಬಲ್. ಹೇಗೆ ಅಂತಂದರೆ, ಐ ನೋ ಕಂಪ್ಲೀಟ್ ಸಿಲೆಬಸ್ಸನ್ನಂತೂ ಇವಾಗ ಮಾಡೋದಕ್ಕಾಗಲ್ಲ. ಐ ನೋ ಇಟ್ ಬಿಕಾಸ್ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋ ಅಥವಾ ಕಂಪ್ಯೂಟರ್ ಸೈನ್ಸೇ ಆದರೂ ಕೂಡ ನಿಮಗೆ ಒಂದು 7ರಿಂದ 8 ಚಾಪ್ಟರು ಅಥವಾ 6ರಿಂದ 7 ಚಾಪ್ಟರ್ ಈ ಥರ ಇದೆ. ಅಂದರೆ ಟೋಟಲ್ ಆಗಿ ನಿಮಗೆ 25 to 30 ಚಾಪ್ಟರ್ಸ್ ಬರೀ ನಿಮ್ಮದು ಮೇನ್ ಕೋರ್ ಸಬ್ಜೆಕ್ಟ್ಸಿಂದಾನೇ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಸಿಲೆಬಸ್ ಅಂತೂ ಆಗೋದಿಲ್ಲ. ಹಾಗಿದ್ರೆ ನಾನೇನು ಹೇಳ್ತಾ ಇದ್ದೀನಪ್ಪ ಈ ವಿಡಿಯೋದಲ್ಲಿ ಅಂತಂದರೆ, ಹೇಗೆ ಕೆಲವು ಚಾಪ್ಟರ್ಸನ್ನು ಅಂದರೆ PCMB 4 ಸಬ್ಜೆಕ್ಟಿಂದಾನು ನಿಮಗೆ ಅಥವಾ CS ಆಗಿರ್ಬೋದು, ಕೆಲವು ಚಾಪ್ಟರ್ಸ್ ಅಂದರೆ ಒಂದು 4 ಚಾಪ್ಟರ್ಸನ್ನು ನಾನು ನಿಮ್ಗೆ ಹೇಳ್ತೀನಿ. ಆ 4 ಚಾಪ್ಟರ್ಸನ್ನು ನೀವು ಓದಿದ್ರಿ ಅಂತಂದರೆ ಆರಾಮಾಗಿ ನೀವು 80+ ಸ್ಕೋರ್ ಮಾಡಬಹುದು. ಓಕೆ, ಇನ್ನು 85% 90% ಹೇಗೆ ಸ್ಕೋರ್ ಮಾಡಬಹುದು ಅದ್ರ ಜೊತೆಗೆ ಅಂತ ಅನ್ನೋದಕ್ಕೂ ನಾನು ನಿಮಗೆ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಸೊ ಒಂದು ಕ್ವಿಕ್ ಟ್ರಿಕ್ ಅಂತ ಆದರೂ ಅಂದ್ಕೊಳ್ಳಿ, ಟಿಪ್ ಅಂತ ಆದರೂ ಅಂದ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಹೇಳಿರ್ತಾರೆ ನಿಮಗೆ, ಅದು ಬೋರ್ಡ್ ಎಕ್ಸಾಮ್ಗಾದರೂ ಆಗಿರಲಿ, ಯಾವುದೇ ಟೆಸ್ಟ್ ಆಗಿರಲಿ, ಯಾವುದೇ ಎಕ್ಸಾಮ್ಗಾಗಿರಲಿ, ಹೌ ಟು ಸ್ಟಡಿ, ಹೌ ಟು ಪ್ರಿಪೇರ್ ಅಂತ ನೀವು ವಿಡಿಯೋ ಸರ್ಚ್ ಮಾಡಿದ್ರಿ ಅಂತಂದರೆ ಎಲ್ಲ ಟೀಚರ್ಸ್ ಬಾಯಲ್ಲೂ ಬರುವಂಥದ್ದು ಏನು ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಅಂತ. ಹೌದಾ? ಸೊ ನಾನು ಅದನ್ನೇ ಹೇಳ್ತೀನಿ. ಯಾಕಂತಂದರೆ ಲಾಸ್ಟ್ 10 ಇಯರ್ ಕ್ವೆಶನ್ ಪೇಪರ್ಗಳನ್ನು ನೀವು ನೋಡಿದ್ರಿ ಅಂತಂದರೆ ಎಲ್ಲ ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶನ್ಸ್ ಏನೇನೆಲ್ಲ ಇದೆ, ಏನೇನು ಟಾಪಿಕ್ಸ್ ಇದೆ, 80% ಸ್ಕೋರ್ ಮಾಡಬಹುದು ನೀವು ಅಂತ ಹೇಳಿ ಇವನ್ ನಿಮ್ಮ ಲೆಕ್ಚರರ್ಸ್ ಕೂಡ ಹೇಳಿರ್ತಾರೆ. ಹೌದಾ? ಸೊ ಹೌದು, ಈ ಲಾಸ್ಟ್ 10 ಇಯರ್ ಕ್ವೆಶನ್ ಪೇಪರ್ಗಳು ನಿಮಗೆ ಸಿಗೋದಾದರೂ ಎಲ್ಲಿ? ರೈಟ್. ಸೊ ಎಲ್ಲಿ ಸಿಗುತ್ತೆ ನಿಮಗೆ ಲಾಸ್ಟ್ 10 ಇಯರ್ಸ್ನ ಕ್ವೆಶನ್ ಪೇಪರ್ಸ್? ಅದೇ ಒಂದು ದೊಡ್ಡ ಕಷ್ಟ. ಹೌದಾ? ಅದನ್ನು ಸರ್ಚ್ ಮಾಡ್ತಾ ಕುಂತ್ರೇ ನಿಮಗೆ ಅರ್ಧ ಟೈಮ್ ಅದರಲ್ಲೇ ನಿಮ್ಮದು ಕಳೆದು ಹೋಗ್ಬಿಡುತ್ತೆ ಇಡೀ ದಿನ. ಅದನ್ನು ಹುಡುಕ್ಲಿಕ್ಕೆ ನೀವು ಒಂದೊಂದು ದಿನಗಟ್ಟಲೆ ಎಲ್ಲ ಕಳಿಬೇಡಿ. ಸೊ ನಾನು ನಿಮ್ಗೊಂದು ವೆಬ್ಸೈಟ್ ಬಗ್ಗೆ ಹೇಳ್ತೀನಿ. ಸೊ ಆ ವೆಬ್ಸೈಟಿಗೆ ಹೋದ್ರಿ ಅಂತಂದರೆ, ದಟ್ ಈಸ್ ಸಕ್ಸಸ್ ಶೀಟ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಹೋಗಿ ನಿಮಗೆ 4 ಸಬ್ಜೆಕ್ಟ್ದು ಕೂಡ ನಿಮಗೆ ಕ್ವೆಶನ್ ಪೇಪರ್ ಸಿಗುವಂಥದ್ದಾಗಿದೆ. ಓಕೆ, ಸೊ ನೀವು ಈಸಿಯಾಗಿ ಕ್ವೆಶನ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಜಸ್ಟ್ ಫಾರ್ 99 ರುಪೀಸ್ಗೆ ನಿಮಗೆ PCMB ಅಥವಾ PMCS ಯಾವುದಾದ್ರೂ ಕಾಂಬಿನೇಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಸ್ಪೆಷಲ್ ಆಫರ್ ಆಗಿರುತ್ತೆ. ಬಿಕಾಸ್ ಫಸ್ಟ್ 250 ಸ್ಟೂಡೆಂಟ್ಸಿಗೆ ಮಾತ್ರ ಅವ್ರು ಕೊಡ್ತಾ ಇದ್ದಾರೆ 99 ರುಪೀಸ್ಗೆ 4 ಸಬ್ಜೆಕ್ಟ್ನದ್ದು ಕ್ವೆಶನ್ ಪೇಪರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಆಮೇಲೆ 250 ಸ್ಟೂಡೆಂಟ್ಸ್ ಆದಮೇಲೆ ನೀವು ಇಂಡಿವಿಜುವಲ್ ಸಬ್ಜೆಕ್ಟ್ಸ್ನ ಏನಾದರೂ ಬೈ ಮಾಡ್ಲಿಕ್ಕೆ ಹೋದ್ರಿ ಅಂತಂದರೆ ಒಂದೊಂದಕ್ಕೆ 100 ರುಪೀಸ್ ಆಗುತ್ತೆ, ಟೋಟಲ್ 400. ಸೊ ಅದ್ರ ಬದಲು ಇವಾಗಲೇ ಆಫರ್ ಇರುವಾಗಲೇ, ಲಿಮಿಟೆಡ್ ಟೈಮ್ ಆಫರ್ ಇದೆ ಇದು. ಸೊ ಇವಾಗಲೇ ನೀವು 4 ಸಬ್ಜೆಕ್ಟ್ದು ಕೂಡ ಈಸಿಯಾಗಿ ಜಸ್ಟ್ 99 ರುಪೀಸಿಗೆ ನಿಮಗೆ ಸಿಗುವಂಥದ್ದಾಗಿದೆ. ಅಂದರೆ ಒಂದು ಸಬ್ಜೆಕ್ಟ್ನ ದುಡ್ಡಲ್ಲಿ 4 ಸಬ್ಜೆಕ್ಟ್ನ ಕ್ವೆಶನ್ ಪೇಪರ್ಸ್. ಹೌದಾ? 4 ಸಬ್ಜೆಕ್ಟು 10 ವರ್ಷದ್ದು ಅಂದರೆ 10 ಕ್ವೆಶನ್ ಪೇಪರ್ಸ್ ಅಂದರೆ ಟೋಟಲ್ 40 ಕ್ವೆಶನ್ ಪೇಪರ್ಸ್ ನಿಮಗೆ ಜಸ್ಟ್ 99 ರುಪೀಸಿಗೆ ಇವಾಗಲೇ ತೊಗೊಂಡ್ರಿ ಅಂತಂದರೆ ಸಿಗುತ್ತೆ. ಇಲ್ಲ ಅಂತಂದರೆ 400 ಕೊಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ವೆಬ್ಸೈಟ್ ಏನಿದೆ ಇದನ್ನು ಸ್ಟೂಡೆಂಟ್ಸೇ ರೆಡಿ ಮಾಡಿದ್ದಾರೆ. ಬಿಕಾಸ್ ನಿಮ್ಮ ಸ್ಟೂಡೆಂಟ್ಸ್ನ ಕಷ್ಟ ಸ್ಟೂಡೆಂಟ್ಸ್ಗೆ ಅಲ್ವಾ ಅರ್ಥ ಆಗೋದು. ಸೊ ದಟ್ಸ್ HD ಕ್ವಾಲಿಟಿನಲ್ಲಿರುತ್ತೆ ಕ್ವೆಶನ್ ಪೇಪರ್ಸು. ಡೌನ್ಲೋಡ್ ಮಾಡ್ಕೊಂಡು ನೀವು ಓದ್ಕೊಳ್ಬೋದು. ಬಟ್ ನೀವು ಇದನ್ನು ಬೇರೆಯವ್ರಿಗೆ ಶೇರ್ ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ, ನಿಮಗೆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣವೇ ನಿಮಗೆ iPhone 17 Pro ಕಣ್ಣಿಗೆ ಕಾಣಿಸುತ್ತೆ. ಆ ಒಂದು iPhone 17 Pro ನಿಮ್ದಾಗುವಂಥ ಅವಕಾಶ ಕೂಡ ಇದೆ ನಿಮಗೆ. ಇಫ್ ಯು ಆರ್ ಲಕ್ಕಿ ಬೈಯರ್ಗೆ ಆ ಒಂದು iPhone 17 Pro ಕೂಡ ಸಿಗುತ್ತೆ. ಬಟ್ ನೋ ಶೇರಿಂಗ್ ಈಸ್ ಅಲೌಡ್. ಕ್ವೆಶನ್ ಪೇಪರ್ಸ್ನ ಯಾರಿಗೂ ಶೇರ್ ಮಾಡೋ ಹಾಗಿಲ್ಲ. ಆ್ಯಂಡ್ ಫಸ್ಟ್ 250 ಸ್ಟೂಡೆಂಟ್ಸಲ್ಲಿ ಮಾತ್ರ ಆ ಒಂದು ಲಕ್ಕಿ ಬೈಯರ್ ಇರ್ತಾರೆ. ದಟ್ ಟು ನೀವು ಕಾಂಬೋನ ಬೈ ಮಾಡಿದ್ರೆ ಮಾತ್ರ 99 ರುಪೀಸ್. ಓಕೆ, ಸೊ ಹಾಗಾಗಿ ಬೇಗ ಹೋಗಿ ಈ ಒಂದು 99 ರುಪೀಸ್ನ ಕಾಂಬೋನ ಬೈ ಮಾಡಿ. PCMB ಆರ್ PMCS ನೀವು ಯಾವ ಕಾಂಬಿನೇಷನ್ ಇದ್ದೀರಾ ಅದು. ಆ್ಯಂಡ್ ನಿಮಗೆ ಇದರಲ್ಲಿ ಸ್ಯಾಂಪಲ್ ಪೇಪರ್ಸ್ ಕೂಡ ಕಾಣುತ್ತೆ. ಅಂದರೆ ನೀವು ಯಾವುದಾದ್ರೂ ಒಂದು ಸ್ಯಾಂಪಲನ್ನು ನೋಡ್ಬೋದು ಕ್ವೆಶನ್. ಸೊ ಇವಾಗ ಬಯಾಲಜಿದೆ ಒಂದು ಕ್ವೆಶನ್ ಪೇಪರನ್ನು ನೋಡೋದಾದರೆ, ಎಸ್, ಸೊ 2020ಯ ಪೇಪರ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಓಕೆ, ಸೊ ಈ ರೀತಿಯಾಗಿ ನೀವು ಯಾವುದಾದ್ರೂ 1-2 ಸ್ಯಾಂಪಲ್ ಪೇಪರ್ಸನ್ನು ನೋಡಿ ನಿಮಗೆ ಕನ್ಫರ್ಮ್ ಆದಮೇಲೆ ನೀವು ಬೈ ಮಾಡಬಹುದು. ಓಕೆ, ಸೊ ನಾನು ಹೇಳ್ತೀನಿ ಮಿಸ್ ಮಾಡ್ಕೊಳ್ಳದೆ ಈ ಒಂದು ಕಾಂಬೋನ ಪರ್ಚೇಸ್ ಮಾಡಿ. ಬಿಕಾಸ್ ಇಲ್ಲ ಅಂತಂದರೆ ನೀವು ಬರೀ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಹುಡುಕೋದ್ರಲ್ಲೇ ನಿಮ್ಮದು ಟೈಮ್ ಹೋಗ್ಬಿಡುತ್ತೆ. ಓಕೆ, ಆ 99 ರುಪೀಸನ್ನು ಎಲ್ಲೆಲ್ಲೋ ಹಾಳು ಮಾಡ್ತಾ ಇರ್ತೀರ 100 ರುಪೀಸನ್ನು. ಅದ್ರ ಬದಲು ನೀವು ಓದೋ ಕಡೆ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ ಬೋರ್ಡ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಇದು. ಬಿಕಾಸ್ ಅವೆಲ್ಲ ಆ್ಯನ್ಯುವಲ್ ಎಕ್ಸಾಮ್ ಕ್ವೆಶನ್ ಪೇಪರ್ಸ್. ಸೊ ಹಾಗಾಗಿ ಬೋರ್ಡ್ಗೂ ಹೆಲ್ಪ್ ಆಗುತ್ತೆ, ಮಿಡ್ ಟರ್ಮ್ ಟೆಸ್ಟ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಟೋಟಲ್ ಆಗಿ. ಸೊ ಹಾಗಾಗಿ ಬೇಗ ಡೌನ್ಲೋಡ್ ಮಾಡಿ ಇಟ್ಕೊಂಬಿಡಿ. ಓಕೆ, ಈ ವೆಬ್ಸೈಟ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮುಖಾಂತರ ನೀವು ಈ ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇವಾಗ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಬಗ್ಗೆ ಆಯಿತು. ಹೌದಾ? ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಎಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಸೊಲ್ಯೂಷನ್ ಸಿಕ್ತು. ಇವಾಗ ಇಂಪಾರ್ಟೆಂಟ್ ಚಾಪ್ಟರ್ಸ್ ಬಗ್ಗೆ ನಾನು ಹೇಳ್ತೀನಿ. ನಾನು ಹೇಳಿದ್ನಲ್ವಾ, ಸೊ 4 ಚಾಪ್ಟರ್ಸನ್ನು ಹೇಳ್ತೀನಿ ನಾನು ಪ್ರತಿ ಸಬ್ಜೆಕ್ಟಿಂದ ಅಂತ. ಸೊ ಹೇಳ್ತೀನಿ ನೋಡಿ. ಸೊ ಈ 4 ನಿಮಗೆ ಇದಕ್ಕೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ನಾನು ವಿಡಿಯೋ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಆಲ್ PCMBಗೆ.
ಓಕೆ. ಆ್ಯಂಡ್ ವಿತ್ ಆನ್ಸರ್ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿದು ವಿತ್ ಆನ್ಸರ್ಸ್ ನಾನು ಹಾಕಲಿಕ್ಕೆ, ಆ್ಯಂಡ್ ಫಿಸಿಕ್ಸ್ನದ್ದು ವಿತ್ ಆನ್ಸರ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ವರ್ಕಿಂಗ್ ಆನ್ ಇಟ್. ಕೆಮಿಸ್ಟ್ರಿದು ಆಲ್ಮೋಸ್ಟ್ ರೆಡಿ ಇದೆ, ವಿತ್ ಆನ್ಸರ್ ಇರುವಂಥ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮ್ಯಾಥಮೆಟಿಕ್ಸ್ದು 6, 5, 4 ಮಾರ್ಕಿಗೆ ನೀವು ವಿತ್ ಆನ್ಸರ್ ಇರುವಂಥದ್ದು ವಿಡಿಯೋ ಕೇಳಿದ್ರಿ, ಸೊ ಅದನ್ನು ಐ ಆಮ್ ವರ್ಕಿಂಗ್ ಆನ್ ಇಟ್. ಓಕೆ. ಇನ್ನು ಬಯಾಲಜಿಗಂತೂ ಚಾನಲಲ್ಲೇ ಎಷ್ಟೊಂದು ವೀಡಿಯೋಸ್ ಇದೆ, ಟೆಲಿಗ್ರಾಮ್ ಚಾನಲಿಗೆ ಹೋದರೆ ನಿಮಗೆ ನೋಟ್ಸೇ ಸಿಗುತ್ತೆ. ಓಕೆ. ಸೊ ಅದನ್ನು ನೋಡಿಕೊಂಡು ನೀವು ಪ್ರಿಪೇರ್ ಆಗ್ಬೋದು. ಸೊ ಹೇಳ್ತೀನಿ ನೋಡಿ. ಸೊ ಈ 4 ಚಾಪ್ಟರ್ಸನ್ನ ನೀವು ಓದಿದ್ರಿ ಅಂತಂದರೆ, ಪರ್ಫೆಕ್ಟಾಗಿ ಮಾಡಿದ್ರಿ ಅಂತಂದರೆ, ನೀವು ಆರಾಮಾಗಿ ನಿಮ್ಮದು ಸ್ಕೋರ್ 80% ಆಗುತ್ತೆ. ಯಾಕಂದರೆ ಅಷ್ಟು ವೇಟೇಜ್ ಇರುವಂಥ ಚಾಪ್ಟರ್ಸ್ ಇದು. ಸೊ ಮೊದಲಿಗೆ ಫಿಸಿಕ್ಸಲ್ಲಿ ನೋಡೋಣ ನೋಡಿ. ಆ 4 ಚಾಪ್ಟರ್ಸ್ ಯಾವುದು ಅಂದರೆ ಕರೆಂಟ್, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಯಾಕೆ ಇದೇ 4 ಚಾಪ್ಟರ್ ಅಂದರೆ ನೋಡಿ, ನೀವು 3 ನ್ಯೂಮೆರಿಕಲ್ ಸಾಲ್ವ್ ಮಾಡಬೇಕು. ಆ 3 ನ್ಯೂಮರಿಕಲ್ಸು ನಿಮ್ಗೆ ಈ 4 ಚಾಪ್ಟರ್ಸಲ್ಲೇ ಬರೋದು. ಓಕೆ. ಆಮೇಲೆ ಈ 4 ಚಾಪ್ಟರ್ಸಿಂದಾನೇ ನಿಮಗೆ 5 ಮಾರ್ಕ್ನ ಕ್ವಶನ್ನು ಬರುತ್ತೆ, 2 ಮಾರ್ಕು, 3 ಮಾರ್ಕು, 1 ಮಾರ್ಕ್ನ ಕ್ವಶನ್ಸ್ ಕೂಡ ಕವರ್ ಆಗಿ ಹೋಗ್ಬಿಡುತ್ತೆ. ಓಕೆ. ಸೊ ಹಾಗಾಗಿ ಈ 4 ಚಾಪ್ಟರ್ಸನ್ನ ನೀವು ಪರ್ಫೆಕ್ಟ್ ಆದ್ರಿ ಅಂತಂದರೆ, ಇನ್ನು ಉಳಿದಿರುವಂಥ ಚಾಪ್ಟರ್ಸ್ಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲದಕ್ಕೂ ಕೊಟ್ಟಿದ್ದೀನಿ. ನಾನು ಸೆಕೆಂಡ್ PUCದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಅದರಿಂದ ನೀವು ಕ್ವಶನ್ಸನ್ನು ಪ್ರಿಪೇರ್ ಆಗ್ಬೋದು. ಆ್ಯಂಡ್ ಉಳಿದಿರೋ ಚಾಪ್ಟರ್ಸನ್ನು ಯಾವುದಾದ್ರೂ ಒಂದೆರಡು ಈಸಿ ಇರುವಂಥದ್ದು ನಿಮಗೆ ಟೈಮ್ ಇದ್ದರೆ ಆ ಕ್ವಶನ್ಸನ್ನು ಪ್ರಿಪೇರ್ ಆಗಿ. ಓಕೆ. ಸೊ ಅದರಿಂದ ನಿಮಗೆ ಆರಾಮಾಗಿ 80 ಅಬೋ ಸ್ಕೋರ್ ಆಗುತ್ತೆ. ಅಂದರೆ 80%, ಐ ಮೀನ್ ಒಂದು 50+ ನಿಮಗೆ ಈ ಒಂದು 4 ಚಾಪ್ಟರ್ಸಿಂದ ಸಿಗುತ್ತೆ. ಓಕೆ. ನೆಕ್ಸ್ಟ್ ಕೆಮಿಸ್ಟ್ರಿಗೆ ಬಂದರೆ, ಕೆಮಿಸ್ಟ್ರಿನಲ್ಲಿ ನೀವು 3 ನ್ಯೂಮರಿಕಲ್ಸ್ ಬರೀಬೇಕು. C1, C2ನಲ್ಲಿ 2 ಕ್ವಶನ್ಸು. ಆಮೇಲೆ ಪಾರ್ಟ್ ಡಿನಲ್ಲಿ 5 ಮಾರ್ಕ್ಸ್ದು 4 ಬರೀಬೇಕು. ಆ್ಯಂಡ್ ಪಾರ್ಟ್ ಬಿನಲ್ಲಿ 3 ಕ್ವಶನ್ ಬರೀಬೇಕು. ಸೊ ಇದಕ್ಕೆ ನೀವು ಯಾವ ಒಂದು ಚಾಪ್ಟರ್ಸ್ ಓದಿದರೆ ನಿಮ್ಗೆ ಇದೆಲ್ಲ ಕವರ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಫಿಸಿಕಲಿಂದ ಸೊಲ್ಯೂಷನ್ಸು, ಇನ್ಆರ್ಗ್ಯಾನಿಕ್ಕಿಂದ D&F ಓದಿ, ಆಮೇಲೆ ಆರ್ಗ್ಯಾನಿಕ್ಕಿಂದ ಹ್ಯಾಲೋ ಆಲ್ಕಿನ್ಸು ಮತ್ತು ಆಲ್ಕೋಹಾಲ್ ಫಿನಾಲ್ ಈ ಥರನ ಓದ್ಬಿಟ್ರಿ ಅಂದರೆ ನಿಮಗೆ ನ್ಯೂಮರಿಕಲ್ಸ್ ಪಾರ್ಟ್ ಇ ಸೊಲ್ಯೂಷನಲ್ಲಿ ಕವರ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಪಾರ್ಟ್ ಸಿನಲ್ಲಿ 3 ಮಾರ್ಕ್ಸ್ದು ಕವರ್ ಆಗಿ ಹೋಗ್ಬಿಡುತ್ತೆ. ಓಕೆ. ಎಲೆಕ್ಟ್ರೋಕೆಮಿಸ್ಟ್ರಿ ಕೂಡ ಇದೆ, ಬಟ್ ಸೊಲ್ಯೂಷನ್ನಿಂದಾನು 3 ನ್ಯೂಮೆರಿಕಲ್ಸ್ ಬಂದಿರುತ್ತೆ. ಆ್ಯಂಡ್ ಪಾರ್ಟ್ ಸಿನಲ್ಲೂ 3 ಕ್ವಶನ್ಸ್ ಬಂದಿರುತ್ತೆ. ಸೊ ನೀವು ಪರ್ಫೆಕ್ಟಾಗಿ ಓದಿದ್ರಿ ಸೊಲ್ಯೂಷನ್ಸನ್ನು ಅಂತಂದರೆ ನಿಮಗೆ ಅದರಲ್ಲೂ ಕೂಡ ಕವರ್ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ D&F ಬ್ಲಾಕಲ್ಲಿ ನೋಡಿ, ಸೆಕೆಂಡ್ ಪಾರ್ಟ್ ಏನಿದೆ ಸಿನಲ್ಲಿ 3 ಮಾರ್ಕ್ಸ್ದು, D&F ಬ್ಲಾಕಿಂದ ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ ಅದು ಕವರ್ ಆಗಿ ಹೋಗ್ಬಿಡುತ್ತೆ. ಆ್ಯಂಡ್ ಆರ್ಗ್ಯಾನಿಕಲ್ಲಿ ಪಾರ್ಟ್ ಡಿನಲ್ಲಿ 5 ಮಾರ್ಕ್ನ ಕ್ವಶನ್ಸು, ಈ 2 ಚಾಪ್ಟರ್ಸನ್ನ ನೀವು ಪರ್ಫೆಕ್ಟ್ ಆದ್ರಿ ಅಂತಂದರೆ ಆರಾಮಾಗಿ ಬರೀತೀರಾ ಪಾರ್ಟ್ ಡಿನಲ್ಲಿ 4 ಕ್ವಶನ್ಸ್. ಓಕೆ. ಸೊ ಹಾಗಾಗಿ ಇದು 4 ಚಾಪ್ಟರ್ಸು ಕೂಡ ಫಸ್ಟು ಕಂಪ್ಲೀಟ್ ಮಾಡ್ಕೊಂಬಿಡಿ ಪರ್ಫೆಕ್ಟಾಗಿ. ನೆಕ್ಸ್ಟ್ ಮ್ಯಾಥ್ಸಲ್ಲಿ ನೋಡಿ, ನಿಮಗೆ 6, 4 ಮಾರ್ಕ್ದು ಒಂದೊಂದು ಬರೀಬೇಕು, 5 ಮಾರ್ಕ್ದು 4, 2, 3 ಮಾರ್ಕ್ಸ್ದು 6 ಇದೆ. ಸೊ ಫಸ್ಟ್ 6 ಮಾರ್ಕ್, 4 ಮಾರ್ಕಿಗೆ, 5 ಮಾರ್ಕಿಗೆ ನೀವು ಯಾವ್ದು ಓದ್ಕೋಬೇಕಂದ್ರೆ ನೋಡಿ, LPP ಈಸಿ ಇದೆ, 6 ಮಾರ್ಕ್ಸಿಗೆ ಬರುತ್ತೆ. ಆಮೇಲೆ ರಿಲೇಷನ್ ಆ್ಯಂಡ್ ಫಂಕ್ಷನ್ 5 ಮಾರ್ಕ್ದು 2 ಕ್ವಶನ್ ಬರುತ್ತೆ ಆ್ಯಂಡ್ 3 ಮಾರ್ಕ್ನ ಕ್ವಶನ್ಸು. ಮ್ಯಾಟ್ರಿಕ್ಸಿಂದಾನು 5 ಮಾರ್ಕ್ದು 2 ಕ್ವಶನ್ ಬರುತ್ತೆ, 3 ಮಾರ್ಕ್ದು. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ 4 ಮಾರ್ಕು, 5 ಮಾರ್ಕು, 2, 3 ಮಾರ್ಕ್ ಎಲ್ಲ ಟೈಪ್ ಬರುತ್ತೆ. ಆ್ಯಂಡ್ ಅಪ್ಲಿಕೇಶನ್ ಆಫ್ ಡಿರಿವೇಟಿವ್ಸಿಂದಾನು 2, 3 ಮಾರ್ಕ್. ಆ್ಯಂಡ್ ಇವು ಕಂಪೇರ್ ಟು ಇಂಟಿಗ್ರಲ್ಸ್ ಅಥವಾ ಬೇರೆ ಚಾಪ್ಟರ್ಸಿಗೆ ಕಂಪೇರ್ ಮಾಡಿದ್ರಿ ಅಂತಂದರೆ ಇವು ಈಸಿ ಚಾಪ್ಟರ್ಸ್. ಸೊ ಹಾಗಾಗಿ ಈ 5 ಚಾಪ್ಟರ್ಸನ್ನು ನೀವು ಓದಿದ್ರಿ ಅಂತಂದರೆ ಆರಾಮಾಗಿ ನೀವು 60+ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಇವೆಲ್ಲ ಕ್ವಶನ್ಸನ್ನು ಕೂಡ ಆಲ್ಮೋಸ್ಟ್ ನೀವು ಕವರ್ ಮಾಡ್ಬೋದು. ನೆಕ್ಸ್ಟ್ ಬಯಾಲಜಿಗೆ ಬಂದರೆ ಅಗೇನ್ ಫಸ್ಟ್ 4 ಚಾಪ್ಟರ್ಸ್ ಏನಿದೆ ವೆರಿ ವೆರಿ ಇಂಪಾರ್ಟೆಂಟ್, ಇವನ್ ಬೋರ್ಡ್ ಎಕ್ಸಾಮ್ಗೂ. ಇಷ್ಟನ್ನೇ ಓದಿದರೆ ನೀವು ಆರಾಮಾಗಿ 50+ ಮಾಡ್ಬೋದು. ಯಾವುದು ಅಂತಂದರೆ ಫಸ್ಟ್ ಚಾಪ್ಟ್ರಿಂದ ನೋಡಿ ಹಾರ್ಟ್ಸ್ ಬರುತ್ತೆ, ಪ್ರಿನ್ಸಿಪಲ್ಸ್ ಆ್ಯಂಡ್ ಇನ್ಹೆರಿಟೆನ್ಸಿಂದಾನು ಹಾರ್ಟ್ಸ್ ಕ್ವಶನ್ಸ್. 2ರಲ್ಲಿ ಯಾವುದಾದ್ರೂ ಒಂದು ಬರೀಬೇಕು, ಆರಾಮಾಗಿ ಬರಿಬೋದು. ನೆಕ್ಸ್ಟು 5 ಮಾರ್ಕ್ ಕ್ವಶನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸಿಂದ ಒಂದು, ಹ್ಯೂಮನ್ ರಿಪ್ರೊಡಕ್ಷನಿಂದ ಒಂದು ಡೈಗ್ರಾಮ್ ಫಿಕ್ಸು. ಆಮೇಲೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸಿಂದ ನಿಮಗೆ ಕ್ರಾಸ್ ಕೇಳ್ತಾರೆ, ಮೋನೋ, ಡೈ, ಹೌದಾ. ಸೊ ಇದರಿಂದ ಓಕೆ. ಸೊ ಹಾಗಾಗಿ ಇದರಿಂದ ನಿಮಗೆ ಥಿಯರಿ 5 ಮಾರ್ಕ್ ಕ್ವಶನ್ನು. ಆಮೇಲೆ ರಿಪ್ರೊಡಕ್ಟಿವ್ ಹೆಲ್ತಿಂದ 2, 3 ಮಾರ್ಕ್ ಈಸಿ ಆಗಿದೆ ಇದು. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು. ನಾವು ಮಾಲಿಕ್ಯುಲರ್ ಬೇಸಿಸ್ ಹೇಳ್ಬೋದಿತ್ತು, ಹೈಯೆಸ್ಟ್ ವೇಟೇಜ್ ಇದೆ, ಬಟ್ ಕಡಿಮೆ ಟೈಮಲ್ಲಿ ನೀವು ಮಾಲಿಕ್ಯುಲರ್ ಇನ್ಹೆರಿಟೆನ್ಸನ್ನು ಓದ್ಕೊಳ್ತಾ ಕೂತ್ರಿ ಅಂತಂದರೆ ಒಂದೇ ಚಾಪ್ಟ್ರಿಗೆ ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ. ಓಕೆ. ಆ್ಯಂಡ್ ಕ್ವಶನ್ಸು ಈಸಿಯಾಗಿ ಅರ್ಥ ಆಗೋದಿಲ್ಲ ಕೆಲವೊಂದು ಸರ್ತಿ. ಹಾಗಾಗಿ ನಿಮಗೆ ಬೇಕಿದ್ರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನೇನು ಕೊಟ್ಟಿದ್ದೀನಲ್ಲ ಅದರಲ್ಲಿ ನಿಮಗೆ ಸೆಲೆಕ್ಟೆಡ್ ಚಾಪ್ಟರ್ಸಿಂದ ನೀವು ಕ್ವೆಶನ್ಸನ್ನು ಪ್ರಿಪೇರ್ ಆಗಿ ಹೋಗ್ಬೋದು. ಓಕೆ. ಸೊ ಹಾಗಾಗಿ ಈ 4 ಚಾಪ್ಟರ್ಸನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಓಕೆ. ಸೊ ಇದಿಷ್ಟು ಏನು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಗಿತ್ತು. ಕೆಲವೇ ಚಾಪ್ಟರ್ಸನ್ನು ಓದಿ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ. ಆ್ಯಂಡ್ ವೆಲ್ ಮೈ ಡಿಯರ್ ಚಿಲ್ಡ್ರನ್, ಹ್ಯಾಪಿ ಲರ್ನಿಂಗ್, ಆಲ್ ದ ವೆರಿ ಬೆಸ್ಟ್.